ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಸ್ಥಳೀಯ ವ್ಯಕ್ತಿ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳು ನಡೆದಿವೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಾನೆ. ಅದೇ ಆಡಿಯೋವನ್ನು ದಯವಿಟ್ಟು ಹಾಕ್ತೀನಿ ನೋಡಿ. ಇದರಲ್ಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಷಡ್ಯಂತ್ರ ಮಾಡಿಲ್ಲ. ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಸತ್ಯ, ಅದಕ್ಕೆ ನ್ಯಾಯ ಸಿಗುವುದು ಸತ್ಯ, ಸೌಜನ್ಯಗಳಿಗೆ ನ್ಯಾಯ ಸಿಗುವುದು ಸತ್ಯ ಅಂತೇಳಿ ಆ ವಯ್ಯ ಸ್ಪಷ್ಟನೆ ಕೊಟ್ಟಿದ್ದಾನೆ. ಅದೇ ಆಡಿಯೋವನ್ನು ಹಾಕ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಧರ್ಮಸ್ಥಳದ ಸ್ಥಳೀಯ ವ್ಯಕ್ತಿ, ಆ ವ್ಯಕ್ತಿ. ಸರ್ ನಮಸ್ತೆ. ಸರ್ ನಮಸ್ಕಾರ, ಆರಾಮಿದ್ದೀರಿ ಸರ್? ಹಾ ಆರಾಮಿದ್ದೀರಿ ಸರ್ ಅಂದೆ? ಹೌದೌದು, ಓಕೆ, ಆರಾಮ್. ಸರ್ ನೀವು ಫೋನ್ ಮಾಡಿದ್ರೆ ಸ್ವಲ್ಪ ಬಿಜಿ ಇದ್ದ, ಹಂಗಾಗಿ ಫೋನ್ ಎತ್ತಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಹಾ ಸರ್ ನೀವು ಅಲ್ಲಿ ಸ್ಥಳೀಯರಲ್ಲ, ಧರ್ಮಸ್ಥಳ ಪಕ್ಕದಲ್ಲಿ ಇರ್ತಕ್ಕಂಥವ್ರು ನೀವು? ಹೌದೌದು. ಸರ್ ಧರ್ಮಸ್ಥಳ ಅಲ್ಲಿ ಸ್ನಾನಘಾಟದಲ್ಲಿ ನೇತ್ರಾವತಿ ನದಿಯಲ್ಲಿ ಮತ್ತೆ ಅಲ್ಲಿ ಏನೋ ಆಗ್ತದೇವಲ್ಲ ಅನಾಹುತಗಳು, ಯುವ ಸೌಜನ್ಯ ತಾಯಿ ಕುಸುಮಾವತಿಯಿಂದ 74 ಶವಗಳ ಬಗ್ಗೆ ತನಿಖೆ ಮಾಡಿ FIR ಮಾಡಿ ಅಂತ ಹೋಗಿದಿರ್ತಕ್ಕಂಥದ್ದು, ಅದೆಲ್ಲ ಸತ್ಯ ಸಂಗತಿ ಅಲ್ವಾ ಸರ್? ಹೌದೌದು, ಸತ್ಯನೇ ಅದು. ಒಟ್ಟೆ ನಡೆದಿದೆಯಲ್ಲ ಸರ್ ಅಲ್ಲಿ 74 ಹೌದು, ಶವಗಳು? ನಡೆದಿದೆ, ಘಟನೆ ನಡೆದಿದೆ ಅದು. ಅಲ್ಲಿ ಅಲ್ಲ ಸರ್, ಈಗ ರೂಲ್ಸ್ ಪ್ರಕಾರ ಅಂದ್ರೆ ರೆಕಾರ್ಡ್ಸ್ ಅಲ್ಲಿ ಇರ್ತಕ್ಕಂಥದ್ದು 74 ಶವಗಳು. ಹೌದೌದು ಸರ್. ಇನ್ನು ಬೇಜಾನ್ ಇದಾವೆ ಅಲ್ಲಿ ಸಿಕ್ಕಾಪಟ್ಟೆ ಇದೆ, ಇನ್ನೂ ಇದೆ, ಇನ್ನೂ ಇದೆ, ತುಂಬಾ ಇದೆ. ತುಂಬಾ ಇದೆ. ಒಟ್ಟೆ ರೆಕಾರ್ಡ್ಸ್ ಪ್ರಕಾರ ಹೋಗ್ತಕ್ಕಂಥದ್ದಾದ್ರೆ ಅಷ್ಟು. ಇನ್ನ ಅಷ್ಟೇ. ಇನ್ನು ಅದೇ ಅಂತಾರಲ್ಲ, ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹೊಲ ಯಾವ ತರ ಉಳ್ಕೊಂತಾರೋ ಆ ತರ ಇವ್ರು ಕೂಡ ಉಳ್ಕೊಂಡ್ಬಿಟ್ಟಿದ್ದಾರೆ ಶವಗಳೆಲ್ಲ. ಹೌದೌದು, ಅದೇ ತರನೇ ಆಗಿದೆ ಅದು. ಹ್ಮ್ ತುಂಬಾ ಅಲ್ಲ ಆಗಿದೆ. ಅಲ್ಲ ಸರ್, ನೇತ್ರಾವತಿ ನದಿಯಲ್ಲಿ ಮೊದ್ಲೆಲ್ಲ ನೀವು ಸಣ್ಣ ಹುಡುಗರಿದ್ದಾಗ ಹೋಗ್ತಿರಲ್ಲ, ಈಗ ಒಂದು ಹೌದು 2012 ಹಿಂದೆ ಹೌದು. ವಾರಕ್ಕೆ ಒಂದ್ 2, 3, 4, 5 ಸಿಗ್ತಕ್ಕಂತ ಹೆಣಗಳು ಸತ್ಯನಾ ಸುಳ್ಳ ಸರ್ ಇದು? ಅದು ಕರೆಕ್ಟ್, ಸತ್ಯನೇ ಅದು. ಒಟ್ಟೆ ಇದರಲ್ಲಿ ಸೌಜನ್ಯ ಹೋರಾಟಗಾರ ಯಾವ ಷಡ್ಯಂತ್ರ ಮಾಡಿಲ್ಲ, ಸುಳ್ಳು ಇಲ್ಲ, ಹೇಳ್ತಾ ಇಲ್ಲ. ಅವರೇನು ಮಾಡಿ ಇಲ್ಲ ಇಲ್ಲ. ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ಹಿಂಗೆ ಸಿಗ್ತಾ ಇದ್ವು ಅಂತಂದು ಹೇಳ್ತಿದ್ದಾರೆ. ಸೌಜನ್ಯ ಹೋರಾಟಗಾರನ್ನೆಲ್ಲ ಉಗ್ರಪ್ಪನ ವರದಿಯಲ್ಲಿ ಸಮೇತ ಇದೆ, 3 ದಿನಕ್ಕೊಂದು ಡೆಡ್ ಬಾಡಿ, 2 ದಿನಕ್ಕೆ ಅದು 2 ಸಿಗ್ಬೋದು, 3 ಸಿಗ್ಬೋದು ಅಂತೇಳಿ ವರದಿಯಲ್ಲಿ ಸಮೇತ ಇದೆ ಅದು. ಹೌದೌದು ಸರ್. ಅದ್ರ ಪ್ರಕಾರನೇ ಸೌಜನ್ಯ ಹೋರಾಟಗಾರರು ಮಾತಾಡ್ತಕ್ಕಂಥದ್ದು, ದಾಖಲೆ ಇರ್ತಕ್ಕಂಥದ್ದು. ನೀವು ಸ್ಥಳೀಯರಲ್ಲ, ಅಲ್ಲಿ ಇರ್ತಕ್ಕಂಥ ನೀವು ಸ್ಥಳೀಯ ವ್ಯಕ್ತಿಗಳಲ್ಲ, ಅದಕ್ಕೋಸ್ಕರ ನಿಮ್ ಕ್ಲಾರಿಫಿಕೇಶನ್ ತಗೊಂತೀರ ಸರ್. ಒಟ್ಟ ಹೌದೌದು ಸಿಗ್ತಕ್ಕಂಥ ಸತ್ಯ ಎಲ್ಲಂದ್ರಲ್ಲೇ. ಹೌದೌದು, ಕರೆಕ್ಟ್, ಸತ್ಯ. ಅಲ್ಲ ಸರ್, ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರು ಹೇಳಿದ್ರು, ಎಲ್ಲಿ ಸಿಗುತ್ತೆ ಡೆಡ್ ಬಾಡಿ ಅಲ್ಲೇ ನಾವು ಊಟ ಹಾಕ್ತಿದ್ವಿ, ಹಂಗೆ ಹಿಂಗೆ. ಆ ತರ ಊಟ ಹಾಕಕ್ ಚಾನ್ಸ್ ಇದೆ ಸರ್ ನಮ್ ಕಾನೂನಲ್ಲಿ? ಇಲ್ಲ ಇಲ್ಲ, ಕಾನೂನಲ್ಲ ಆತರ ಚಾನ್ಸೇ ಇಲ್ಲ ಅದು. ಮತ್ತೆ ಇವರಿಗೆ ದಂಡನೆ ಮಾಡ್ಲೇಬೇಕಲ್ಲ ಸರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೌದು, ಸಮೇತ? ಮಾಡ್ಲೇಬೇಕು, ಅದು ಅವ್ರು ಆ ತರ ಆಗ್ಲೇಬೇಕು ಅದು. ಅವ್ರು ಆ ತರ ಹೇಳಂಗಿಲ್ಲ. ಅಕಸ್ಮಾತ್ ಊಟ ಹಾಕಿದ್ರೆ ಸಮೇತ ನಮ್ಮ ಹತ್ರ ದಾಖಲಾತಿ ಉಂಟು, ಎಲ್ಲೆಂದ್ರಲ್ಲೇ ಊಟ ಹಾಕಿದೀವಿ. ಸರಿ, ಹೌದು ಸರ್ಕಾರ ಜಾಗ ಬಿಟ್ಟು ಗೌರ್ಮೆಂಟ್ ಆಗಿರ್ತಕ್ಕಂಥ ಅರಣ್ಯ ಇಲಾಖೆಯಲ್ಲಿ ಊಟ ಹಾಕಿದ್ದಾರೆ, ಅದಕ್ಕೆ ಯಾವುದೇ ದಾಖಲಾತಿ ಇಲ್ಲ, ಒಂದು ಸೈನ್ ಇಲ್ಲ, ಮಾಜೂರು ಹೌದು. ಮಾಡ್ಕೊಂಡಿಲ್ಲ, ಒಂದು ಫೋಟೋ ಇಲ್ಲ, ಇನ್ನೊಂದು ಇಲ್ಲ. ಏನು ಇಲ್ಲ. ಅದು ಅಲ್ಲ ಸರ್, ತಪ್ಪದು. ನೀವ್ ಯಾವತ್ತನ್ನ ಪಂಚಾಯತಿ ಅವ್ರು ಊಟ ಹಾಕ್ತಕ್ಕಂಥದ್ದು ಏನಾದ್ರು ನೋಡಿದ್ರಾ? ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ ಸರ್? ಅದು ಅದು ತುಂಬಾ ನಡೆಸಿದೆ ಅಲ್ಲಿ. ಒಟ್ಟನ್ನ ಹೇಳಕ್ಕೆ, ಧರ್ಮಸ್ಥಳದಲ್ಲಿ ಘಟನೆಗಳನ್ನ ಹೇಳೋದಕ್ಕೆ ಸ್ವಲ್ಪ ಭಯ ಅಲ್ವಾ ಸರ್ ಅಲ್ಲಿ ಸ್ಥಳೀಯರಿಗೆ? ನಿಮ್ಗೆ ಅದು ಸಮೇತ ಹೌದು. ಭಯ? ಅದೇ ಸಮಸ್ಯೆ ಆಗಿದ್ದು ಅದು. ಈಗೆಲ್ಲ ಹೋಯ್ತು ಬಿಡಿ ಸರ್. ಈಗೆಲ್ಲ ಧರ್ಮಸ್ಥಳದಲ್ಲಿ ಹೌದು ಅಕ್ಕಪಕ್ಕದವರೆಲ್ಲ ಜಾಣರಾಗಿದ್ದಾರೆ, ಈಗೆಲ್ಲ ಜಾಗೃತರಾಗಿ ಮುಂದ್ ಬಂದು ಎಲ್ಲ ಹೇಳ್ತಿದ್ದಾರೆ ಸರ್. ಫೋನ್ ಮುಖಾಂತರ ಹೇಳ್ತಿದ್ದಾರೆ, ಹೌದು. ವಿಡಿಯೋ ಮುಖಾಂತರ ಹೇಳ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಭಯ ಸರ್. ಈಗ ನೆಕ್ಸ್ಟ್ ನಮ್ಮ ಮನೇಲಿ ಯಾವಾಗ ಹೆಣ ಬೀಳುತ್ತಾ ಗೊತ್ತಿಲ್ಲ, ನಾವು ಕೂಡ ಹಿಂಗೆ ಕಣ್ಣು ಮುಚ್ಕೊಂಡಿದ್ರೆ ನಮ್ಮ ಮನೆ ಸಮೇತ ಇದೇ ತರ ಬೀಳುತ್ತೆ, ನಾವು ಜಾಗೃತರಾಗ್ಬೇಕಂತೇಳಿ ಅವ್ರು ಕೂಡ ಮಾಧ್ಯಮದ ಮುಖಾಂತರ ಇಲ್ಲ ಯೂಟ್ಯೂಬ್ ಮುಖಾಂತರ ಬಂದು ಹೇಳ್ತಾ ಇದ್ದಾರೆ. ಹೌದಲ್ವಾ ಸರ್? ಹೌದೌದು. ಅದ್ರಲ್ಲಿ ನೀವು ಸಮೇತ ಒಬ್ರು. ಹೌದೌದು, ನಾನು ಕೂಡ ಒಬ್ಬನೇ ಅದರಲ್ಲಿ. ಸರ್ ಹೆಂಗನ ಸರ್, ಹುಷಾರಾಗಿರ್ಬೇಕು ಸರ್. ಲಾಸ್ಟ್ ಹೌದೌದು. ಆ ದೈವ ಶಕ್ತಿ ಅಂತ ಇದೆಯಲ್ಲ ಸರ್, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಹೌದೌದು. ಅವ್ರು ಕಾಪಾಡ್ತಾ ಎಂಬ ನಂಬಿಕೆ ಎಲ್ಲರಿಗೂ ಇದೆ ಸರ್. ಬಟ್ ಇವಾಗ ಎಲ್ಲರಿಗೂ ಇದೆ. ನೋಡಿ ಸರ್, ಇವಾಗ ಒಬ್ಬ ಅಯ್ಯ, ಅದು ಮಂಜುನಾಥ ಸ್ವಾಮಿ ರೂಪದಲ್ಲಿ ಬಂದಿದ್ನೋ ಅಣ್ಣಪ್ಪ ಸ್ವಾಮಿ ರೂಪದಲ್ಲಿ ಬಂದಿದ್ದ ಗೊತ್ತಿಲ್ಲ, ಒಬ್ಬ ಹಾ. ತುಳು ಮಾತಾಡ್ಕಂತ ಬಂದಿರ್ತಕ್ಕಂಥ ವ್ಯಕ್ತಿ ಡೈರೆಕ್ಟ್ ಆಗಿ ಹೌದು. ಹೆಗ್ಡೆಗೆ ನೇರವಾಗಿ ಇಲ್ಲಿ ಹೌದು. ಧರ್ಮ ಉಂಟಾ, ನ್ಯಾಯ ಉಂಟಾ ಅಂತ ತುಳು ಭಾಷೆಯಲ್ಲಿ ಕೇಳಿದ್ದ ಹೌದು ಸರ್, ಹೌದೌದು. ಸರ್. ಆ ವಯ ನೀವು ಯಾವತ್ತಾದ್ರೂ ನೀವು ಪರಿಚಯ ಇದೆಯಾ? ಅಕಸ್ಮಾತ್ ನೀವು ಮಾತಾಡ್ತಕ್ಕಂಥದ್ದು ಏನಾದ್ರು ಸುಳ್ಳಿದೆಯಾ? ಅಕಸ್ಮಾತ್ ಅವ್ನು ಮೆಂಟಲ್ ಸರ್ ಅವನು? ಇಲ್ಲ, ಕರೆಕ್ಟ್ ವ್ಯಕ್ತಿನೇ, ಅವನು ಸ್ಪಷ್ಟವಾಗಿ ಮಾತಾಡಿದ್ದಾನೆ. ಅವನು ಮೆಂಟಲ್ ಅಲ್ಲ, ಏನೂ ಅಲ್ಲ ಅದು. ಅವ್ರ ಹೆಸರು ಬೇರೆ ಬೇರೆ ಏನೇನೋ ಹೇಳ್ತಿದ್ದಾರೆ ಸರ್. ಪ್ರಶಾಂತ್ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ದಿನಾಕರ ಅಂತ ಹೇಳ್ತಿದ್ದಾರೆ. ದಿನಕರ ಪೂಜಾರಿ ಅಂತ ಹೇಳ್ತಿದಾರೆ, ಏನೋ ಹೇಳ್ತಿದಾರೆ. ಬೇಡ ಬಿಟ್ಟಾಕಿ. ಹಾ. ಒಟ್ಟು ನಾವು ಹೇಳ್ತಕ್ಕಂಥ ಮಾಹಿತಿ ಕರೆಕ್ಟ್ ಇದೆಯಲ್ಲ ಸರ್? ಯಾವ್ದು ಅದರಲ್ಲಿ ತಪ್ಪು ಇಲ್ವಲ್ಲ? ಅವ್ರು ಸತ್ಯ ಧರ್ಮದ ಬಗ್ಗೆನೇ ಮಾತಾಡಿದ್ದಾನೆ, ಅವ್ನು ಬೇರೆ ಬೇರೆ ವಿಷಯದಲ್ಲಿ ಮಾತಾಡ್ಲಿಲ್ಲ. ಯಾಕಂದ್ರೆ ನಿಮ್ದು ತುಳುನಾಡು ದೈವ ಶಕ್ತಿ ಒಟ್ಟನ್ನ ಯಾರ ಮುಖಾಂತರ ಬಂದು ಎಚ್ಚರಿಸುತ್ತಾ ಗೊತ್ತಿಲ್ಲ ಅಲ್ವಾ ಸರ್? ಹೌದೌದು. ಹ್ಮ್ 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 ಹ್ಮ್. ಹೌದು ಸರಿ. ಸರ್.
ಸರ್ ಧರ್ಮಸ್ಥಳದಲ್ಲಿ SIT ತನಿಖೆ ಇವಾಗ ನಡೀತಿದೆ ಸರ್. ನೀವೇ ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ? ನಮಗೆ ನಿಂತಿದ್ದ ಬಿಟ್ಟದ ಹೌದು ಗೊತ್ತಾಗ್ತಾ ಸರ್, ಇಲ್ಲ ಅದು. ಅದು ಹೌದು. ಈಗ SIT ತನಿಖೆ ತುಂಬಾ ಇದು ನಡೀತಾ ಉಂಟು ಈಗ. ಹ್ಮ್ 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 ಅದ್ರ ಬಗ್ಗೆ ಅದು ಏನು ನಮ್ಮ ಹೋರಾಟಗಾರನ್ನೇ ಇದು ಮಾಡ್ತಾ ಇದ್ದಾರೆ ಅನ್ನೋದು, ಅದೇ ನಮ್ಗೆ ದೊಡ್ಡ ಇದಾಗ್ತದೆ. ಸರ್, ಹೋರಾಟಗಾರ ತಪ್ಪು ಮಾಡಿದ್ರೆ ಅಕಸ್ಮಾತ್ ರೇಪ್ ಮಾಡಿ ಅಲ್ಲಿ ಏನೋ ಹೆಣ ಊತ ಹಾಕಿದ್ರೆ, ನೀವು ಊತ ಹಾಕಿರೋ ಓಕೆ, ನಾವು ಊತ ಹಾಕಿರೋ ಓಕೆ, ಶಿಕ್ಷೆ ಓಕೆ. ಅನ್ಭವಿಸೋಣ ಸರ್. ಅನ್ಭವಿಸೋಣ, ಶಿಕ್ಷೆ ಹೌದು ಅನ್ಭವಿಸೋಣ. ಹೌದು ಅದಕ್ಕೇನ್ ತೊಂದರೆ ಇಲ್ಲ. ಹೌದು ಮತ್ತೆ ಕರೆಕ್ಟ್. ಹೌದು ಸರ್. ಇದ್ರಲ್ಲಿ ಷಡ್ಯಂತ್ರ ಅಕಸ್ಮಾತ್ ಇವರು ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟಾರೆ ಅಂತಂದ್ರೆ ಮಾತ್ರ ಶಿಕ್ಷೆ ಅನುಭವಿಸೋದು ಪಕ್ಕ. ಬಟ್ ಪಕ್ಕ ಪಕ್ಕ. ಆಗಿರ್ತಕ್ಕಂಥ ಅಲ್ಲಿದಾವ ಸರ್, ರೆಕಾರ್ಡ್ಸ್ ಇದಾವಲ್ಲ ಸರ್, 74 ಹೌದು ಶವಗಳು ಕಾನೂನು ಪ್ರಕಾರವಾಗಿದಾವೆ. ಹೌದು ಸರ್. ಮತ್ತೀಗ ಪಂಚಾಯತಿ ದಾಖಲಾತಿಯಲ್ಲಿ ಬೇಜಾನ್ ಇದಾವೆ. ಹೌದೌದೌದು. ಡಿ ಎಲ್ಲ ಕಾನೂನು ಅವ್ರದೇ ಎಲ್ಲ ಕಾನೂನಲ್ಲೇ ಇದೆ ಅದು. ಅವ್ರ ಕಾನೂನೇ ಮತ್ತೆ ಅವ್ರದೇ. ಅದು ನಾವು ಅದೇನಂತಾರಲ್ಲ, ನಾವು- ಅದೇನಂತಾರಲ್ಲ ಸರ್, ಹಿಟ್ಲರ್ ಸಾಮ್ರಾಜ್ಯದಲ್ಲಿ ಏನ್ ಹಾ ನಡೆದಿದೆ ಹೌದೌದು. ಅದು ಅದ್ರಲ್ಲೇ ಅವರೇ ಸಿಗಿ ಬಿದ್ದಿದ್ದಾರೆ ಸರ್. ಇದು ಹೌದೌದು ಕರೆಕ್ಟ್ ಕರೆಕ್ಟ್. ಇದ್ರ ಈಗ ಮಾಹಿತಿ ಅವರೇ ಹೋರಾಟ, ಅವರೇ ನೋಡಿ, ಅವ್ರದೇ ಪ್ರೂಫ್ ಅಲ್ಲೇ ನಾವು ಹೋಗ್ತಾ ಇರೋದು ಈಗ. ಅಲ್ಲೇ ಸಿಗಿ ಬಿದ್ದಿರೋದು ಅವರು. ಹೌದೌದು. ಅಂದ್ರೆ ನಾವೇನು ಎಕ್ಸ್ಟ್ರಾ ಕತೆ ಕಟ್ಕೊಂಡು ಹೋಗ್ತಾ ಇಲ್ಲ, ಅವ್ರ ದಾಖಲಾತಿಯಿಂದಾನೇ ನಾವು ಹೋರಾಟಗಾರರು ಹೋಗ್ತಾ ಇರೋದು ಈಗ. ಸರ್, ಏನಾಗಿದೆ ಅಂದ್ರೆ ಇದು ನಮ್ಮ ಅಭಿಪ್ರಾಯ ಹೇಳ್ತಕ್ಕಂಥದ್ದು. ಇವ್ರೇ ಹಾ ಅನ್ಕೊಂಡ್ಬಿಟ್ಟಿದ್ರು ಉಗ್ರಪ್ಪನ ವರದಿ 2017 ಬಂತಲ್ಲ, ಮಾಡಿದ್ರಲ್ಲ ಹಾ ಅವರು. ಹೌದು ಅವಾಗ ಏನೋ ಒಂದ್ ಲೆಕ್ಕ ತೇಲ್ಸ್ಬಿಡನು, ಯಾವ್ದೋ ಒಂದ್ ಲೆಕ್ಕ ಕೊಟ್ಟು ನಡೆಯನ್ ಬಿಡನು, ಈ ಕೇಸ್ ಮುಚ್ಚೋಗುತ್ತೆ ಮತ್ತೆ ಮುನ್ನಲ್ಲಿ ಹಾ ಬರಲ್ಲ ಎಂಬ ಉದ್ದೇಶದಿಂದನೇ ಅವ್ರು ನೋಡಿ ಅಲ್ಲಿನ ಹೌದು ಅವತ್ತು ಯಾವನವನು ರೈಟರ್ ಇರ್ದ ಅಲ್ಲ ಸರ್, ಸೇಮ್ ಸೈನು, ಸೇಮ್ ಸಿಗ್ನೇಚರ್, ಅವ್ನಿಗೆ ಹಾ ಪೇಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಸೇಮ್, ಒಂದೇ ಸೈನು. ಅಪ್ಪನ್ ಸೈನ್ ಹೌದು. ಅವನೇ ಮಾಡ್ತಾನೆ, ಮಗನ್ ಸೈನ್ ಅವನೇ ಮಾಡ್ತಾನೆ, ಕೂಲಿಗಾರನ್ ಸೈನ್ ಅವನೇ ಮಾಡ್ತಾನೆ. ಏನ್ ಸರ್ ಇದು ಧರ್ಮಸ್ಥಳದ ತಪ್ಪು ಪಂಚಾಯತಿಯಲ್ಲಿ? ತಪ್ಪು. ಅಲ್ಲಿ ಅದೆಲ್ಲ ತಪ್ಪು ತಪ್ಪು. ಅಲ್ಲ ಸರ್, ಧರ್ಮಸ್ಥಳದ ದಣಿಗಳೇ ಅವ್ಯವಹಾರಕ್ಕೆ ನಿಂತ್ಕೊಂಡಿದ್ದಾರೆ. ಪಾಪ ಅವ್ರು ಪಂಚಾಯತರು ಏನ್ ಮಾಡ್ತಾರೆ? ಅವ್ರು ಕೂಡ ಅದೇ ತಾನೇ ಮಾಡ್ಬೇಕು. ಹೌದೌದೌದು. ಅವ್ರು ಹೇಳ್ದಂಗೆಲ್ಲ ಅವರೇ. ಮಾಡ್ಬೇಕು. ಹೌದೌದೌದು. ನೋಡಿ, ಅದೇ ಮೇಲಾಗಿದ್ದೆ ಅದು, ಅಲ್ಲೇ ಇದಾಗಿದೆ ಅದು. ನೋಡಿ, ದಾಖಲಾತಿ ಪ್ರಕಾರ ಹೇಳ್ತಿದ್ದು ಸರ್, ನಾವು ದಾಖಲಾತಿ ಬಿಟ್ಟು ಹೇಳ್ತಾ ಇಲ್ಲ. ಹಾ ಧರ್ಮಸ್ಥಳದಲ್ಲಿ ಹಿಂಗೇನೋ ಸ್ವಲ್ಪ ಸ್ವಲ್ಪ ಜೀವ ಇರ್ತಕ್ಕಂಥ ಅನಾಥ ಶವಗಳು ಏನಾದ್ರು ಸಿಕ್ಕರೆ, ಅಂದ್ರೆ ಹಾ ಅನಾಥ ಶವ ಅಲ್ಲ, ಇನ್ನ ಜೀವಂತವಾಗಿ ಇದ್ದಂಗೆ ಸ್ವಲ್ಪ ಹ್ಮ್ ಸ್ವಲ್ಪ ಇನ್ನ 90% ಜೀವ ಐತೆ ಅಂಬನ್ ತಗೊಂಡೋಗಿ KS ಹಾ ಮೆಡಿಕಲ್ ಆಸ್ಪತ್ರೆಗೆ ಸೇರಿಸ್ತದೆ ಐತೆ. ಹಾ ಹೌದು ಸೇರ್ತಕ್ಕಂಥ ಮಾಹಿತಿ ಅದು ನಿಮಗೆ ಗೊತ್ತಿರ್ತಕ್ಕಂಥ ಸಂಗತಿ ಅಲ್ವಾ ಸರ್ ಇದು? ಹೌದು ಸರ್ ಸರ್ ಹೌದೌದು. ಮತ್ತ ಶವಗಳು ಸತ್ತಾದ್ಮೇಲೆ ಮೆಡಿಕಲ್ ಅಕಸ್ಮಾತ್ ಅಲ್ಲಿ ಅವ್ರ ಆಸ್ಪತ್ರೆಗೆ ಹೋದಾಗ ಏನೋ ಬದುಕಿಸ್ಬೇಕಂಬ ಒಂದು ಉದ್ದೇಶದಿಂದ ತಗೊಂಡ್ ಹೋಗಿರ್ತಾರ ಅಂದ್ಕೋ, ಹಾ ಅಲ್ಲಿ ಬದುಕಿದ್ರೆ ಓಕೆ, ಬದುಕಲಿಲ್ಲ ಅಂದ್ರೆ ಇವರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ 4 ಜನ ತಿಳಿದಂಗೆ 1 ವಾರ 15 ದಿನ ಇಟ್ಕೊಂಡು ಆದ್ಮೇಲೆ ಮಣ್ಣು ಮಾಡ್ಬೇಕಲ್ವಾ ಸರ್? ಹೌದು ಸರ್ ಹೌದೌದು ಇದು ಕರೆಕ್ಟ್. ನಮ್ಮ ಸರ್ಕಾರದ ಅದು ತಪ್ಪು ಅದು. ರೂಲ್ಸ್. ಅದನ್ನ ಹೌದು ಇನ್ನ ಹೋಗೋ ದಾರಿಯಲ್ಲಿ ಹಿಂಗಾಗಿದೆ ಹಂಗಾಗಿದೆ ಅದನ್ನ ತಗೊಂಡು KS ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಏನಾರ ಅಂಗಗಳು ಕಸಿ ಮಾಡಿದಾರ, ಅಕಸ್ಮಾತ್ ಬೇರೆ ಏನ್ ಮಾಡಿದಾರೋ ಅವತ್ತೇ ಹೌದು. ಸಿಕ್ಕಿರ್ತಕ್ಕಂಥ ಡೆಡ್ ಬಾಡಿನ ಅವತ್ತೇ ಉಳಿಸ್ತಕ್ಕಂಥದ್ದು. ಅದು ತಪ್ಪದು ತಪ್ಪು ತಪ್ಪದು. ಅದನ್ನೇನ ಕ್ವಶನ್ ಮಾಡಿದ್ರೆ ನೀವು ದೇವಸ್ಥಾನದ ಷಡ್ಯಂತ್ರ ಸರ್. ನಾವ್ ಇಲ್ಲ ಇಲ್ಲ, ಅದು ದೇವಸ್ಥಾನ ನಮ್ಮ ಹಿಂದೂ ದೇವಸ್ಥಾನ ಅದು. ನಾವು ಯಾವಾಗ ಇರುವರು, ನಾವು ಹೋಗ್ತಾ ಇರುವುದು, ಅದು ನಮ್ಗ್ ಬಿಟ್ಟಿದ್ದು ಅದು. ನಾವು ನಮ್ಮ ಹಿಂದೂ ಜನಿಗೆ ಆ ತರ ತಪ್ಪಾಗಿದೆ ಅಂದ್ಮೇಲೆ ನಾವು ಕೇಳುವುದು, ಅದು ಹೌದೌದು, ಕೇಳುವಂತದ್ದು ನಮ್ ಕರ್ತವ್ಯ. ಅದು ಕರ್ತವ್ಯ ಸರ್, ಕೇಳಲೇಬೇಕು. ಕೇಳಲೇಬೇಕು. ನಮ್ ಜನಿಗೆ ಈ ತರ ಆಗಿದೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಬೆಳ್ತಂಗಡಿಯಲ್ಲೇ ಉಂಟು ಗೌರ್ಮೆಂಟ್ ಹಾಸ್ಪಿಟ್ಲ್. ಅಲ್ಲ, ಸೌಜನ್ಯ ಕೇಸಲ್ಲಿ ನೋಡಿ, ಅದೇ ಬೆಳ್ತಂಗಡಿ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿದೆ. ಅದು ಯಾವಾಗ ಬೆಳಿಗ್ಗೆ ಡೆಡ್ ಬಾಡಿ ತಗೊಂಡೋಗಿರ್ತಕ್ಕಂಥದ್ದು ಬೆಳಿಗ್ಗೆ 8:30 10 ಗಂಟೆಗೆ ತಗೊಂಡೋಗಿದ್ದಾರೆ ಆಸ್ಪತ್ರೆಗೆ. ಹೌದು ಸರ್ ಹೌದು. ಸಾಯಂಕಾಲ ಮಾಡೋಂತ ಅವಶ್ಯಕತೆ ಏನಿತ್ತು? ಅದೇ ಮಾಡುವ ಅವಶ್ಯಕತೆ ಏನಿಲ್ಲ ಆಗಿತ್ತು. ಅಲ್ಲ, ಲೈಟ್ ಇಲ್ಲ ಅದಿಲ್ಲ ಈ ಕಥೆನೇ ಹೇಳ್ಬಾರ್ದಾಗಿತ್ತಲ್ಲ, ಆರಾಮಾಗಿ 10 ಗಂಟೆ ಹೇಳಲೇಬಾರ್ದು ಅದು. ಜನರುಗಳಿಗೆ ಲೈಟ್ ಇರಬಾರ್ದು, ಲೈಟ್ ಇಲ್ಲ ಅದೆಲ್ಲ ಹೇಳಲಿಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅದು ಡಾಕ್ಟರ್ ಆದಂತ ಅದು ಸರಿಯಾಗಿ ಮಾಹಿತಿ ಕೊಡ್ಲೇಬೇಕು ಅದ್ಗೆ. ಅಲ್ಲ, ಅಷ್ಟೊತ್ತಾಗ ಏನ್ ಮಾಡಿದೆ ಸರ್ ಅವರು? ಅಲ್ಲಿ ಇಟ್ಕೊಂಬ ಅವಶ್ಯಕತೆ ಏನಿತ್ತು ಅವ್ರಿಗೆ? ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಷ್ಟು ತನಕ. ಡಾಕ್ಟರ್ ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ಪರಿಚಯ ಮಾಡ್ಬೋದಾಗಿತ್ತು, ಡಾಕ್ಟರ್ ಕರ್ಸ್ಕೊಂಡು. ಹೌದೌದು, ಮಾಡ್ಲೇಬೇಕಾಗಿತ್ತು ಅದು. ನೋಡಿ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಸರ್ ನಾನು. ಹಾ ಸೌಜನ್ಯ ಮಾವ ಹೇಳಿರ್ತಕ್ಕಂಥ ಮಾಹಿತಿ, ಪುರಂದರ ಗೌಡ ಹೇಳಿರ್ತಕ್ಕಂಥ ಮಾಹಿತಿ. ಹೌದು ಸರ್. ಸೌಜನ್ಯ ತೀರ್ಕೊಂಡಾದ್ಮೇಲೆ, ಸೌಜನ್ಯ ಮಿಸ್ಸಿಂಗ್ ಆದ್ಮೇಲೆ ಹೆಗ್ಡೆ ಅವರ ಫ್ಯಾಮಿಲಿ ಹತ್ರ ಹೋಗಿದ್ರಂತ ಅವರು. ಹಾ ಹೋಗಿ ಆದ್ಮೇಲೆ ಅವ್ರು ಬರ್ತಾರ, ಹೋಗ್ರಿ ಬೆಳಿಗ್ಗೆ ದಾಡಿಗೆ ಬರ್ತಾರೆ, ಇಲ್ಲ ಬೆಳಿಗ್ಗೆ ನೋಡ್ಕೊಂಬಂತ ಹೋಗ್ರಿ ಅಂತ ಏನೋ ಹೇಳ್ಕಳ್ಸಿರಂತೆ. ಬೆಳಿಗ್ಗೆ FIR ಕೂಡ ಮಾಡೋದ್ ಬೇಡ, ಬೆಳಿಗ್ಗೆ ನೋಡಿದ್ರೆ ಆಯ್ತು ಅದನ್ನ. ಅಲ್ಲಿ ಪೊಲೀಸ್ನವ್ರ ಸಮೇತ ಕೇಸ್ ಮಾಡ್ಕೊಂಡಿಲ್ಲ, ಅದನ್ನ ಅವತ್ತು ನೈಟ್ ತಗೊಂಡಿಲ್ಲ ಕೇಸು. ಹೌದು. ಆದ್ರೆ ಬೆಳಿಗ್ಗೆ ಬರ್ರಿ ಅಂತ ಹೇಳ್ಕಳ್ಸಿದ್ರ ಸರ್, ನೀವು ಫೋಟೋ ಗಿಟೋ ಹಿಡ್ಕೊಂಡ್ ಬರ್ರಿ ಅಂತ ಹೇಳಿ ಬೆಳಿಗ್ಗೆ ಹೇಳ್ಕಳ್ಸಿದ್ರಂತೆ. ಇವ್ರು ಬೆಳಿಗ್ಗೆ ಪುರಂದ್ರ ಗೌಡ್ರು ಬೆಳಿಗ್ಗೆ ಒಂದು 8 ಗಂಟೆಗೆ ಹೋಗೋ ಹೊತ್ತಲ್ಲೇ ಟರ್ನಿಂಗ್ ಇದೆಯಲ್ಲ ಸರ್, ಪಂಗಳ ಹೌದೌದು ಟರ್ನಿಂಗ್ ಇದೆ.
ಆ ಟರ್ನಿಂಗ್ ಅಲ್ಲೇ ಇವ್ರು ಪೊಲೀಸರು ಅಲ್ಲಿ ನಿಂತ್ಕೊಂಡಿದ್ರಂತೆ. ಹಾ ಸ್ಟೇಷನ್ಗೆ ಹೋಗ್ತಾ ಇದೀವಿ ನಾವು ಅಂತಂದ್ರೆ, ಬೇಡ ಸ್ಟೇಷನ್ಗೆ ಹೋಗ್ಬೇಡ್ರಿ, ಇಲ್ಲೇ ಹಾ ಇಲ್ಲೇ ಇರ್ರಿ, ಇಲ್ಲಿಗೆ ಬರ್ತಾರ ಅವರು. ಅಂದ್ರೆ ಸರ್ ಹಾ ಇದೇನು ಏನಂತ ಉದ್ದೇಶ ಸರ್ ಇದು? ಆಹ್, ಇದು ತಪ್ಪೇ, ಇದು ತಪ್ಪು. ಕಾನೂನು ಪ್ರಕಾರವಾಗಿ ಇದು ತಪ್ಪೆ ಅಂದ್ರೆ ತಪ್ಪೇ ಇದು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸರ್ ಅಲ್ಲಿ ಡೆಡ್ ಬಾಡಿ ಅಲ್ಲಿ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಅಲ್ಲ ಅವ್ರು ಕದ್ಕೊಂಡಿರೋದು. ಹೌದೌದು, ಗೊತ್ತಿದೆ ಅವರಿಗೆ. ಇದು ಜನರಿಗೆ ಗೊತ್ತಾಗ್ಬೇಕಲ್ಲ ಸರ್ ಇದು ಮಾಹಿತಿ. ಹೌದೌದು, ಆ, ಅವ್ರಿಗೆ ಗೊತ್ತಿದೆ ಅಲ್ಲಿ ಡೆಡ್ ಬಾಡಿ ಅಲ್ಲೇ ಇದೆ ಅಂತ ಗೊತ್ತಿದೆ ಅವರಿಗೆ. ಅದಕ್ಕೋಸ್ಕರ ಕದ್ಕೊಂಡಿದ್ದಾರೆ. ಬಟ್ ಹೇಳಂಗಿಲ್ಲ ಹೌದು ಅವರು, ಪುರಂದರ ಗೌಡ್ರಿಗೆ ಹೇಳಂಗಿಲ್ಲ. ಇಲ್ಲ ಸಾಹೇಬ್ರು ಇಲ್ಲಿಗೆ ಬರ್ತಾರ ಅಂದ್ರೆ ಏನಂಬ ಅರ್ಥ ಅಂದ್ರೆ ಡೆಡ್ ಬಾಡಿ ಇಲ್ಲಿ ಇದೆ ಅಂತ. ಹೌದು, ಕರೆಕ್ಟ್ ಅದು. ಮತ್ತೆ ಇನ್ನೊಂದು ಸರ್ ಅಲ್ಲಿ ನೈಟ್ ಇವ್ರೇನ್ ಹೇಳಿ ಹೋಗಿದ್ರಲ್ಲ, ನೈಟ್ ಹೌದು 10:30ಗೇನೋ ಮನೆಗೆ ಹೋಗಿ ಒಂದು ಆ ಹುಡುಗಿ ಪುಸ್ತಕದಲ್ಲಿ ಇರ್ತಕ್ಕಂಥ ಚೀಟಿ ಕಿತ್ಕೊಂಡ್ ಬಂದಿದ್ದಾರೆ. ಅದರಲ್ಲಿ 2 ಫೋನ್ ನಂಬರ್ ಉಂಟು. ಆ ಹೌದು ಫೋನ್ ನಂಬರ್ ಚೀಟಿ ಸಮೇತ ಎಲ್ಲಿ ಸಿಕ್ಕತ್ತೆ ಸೌಜನ್ಯ ಡೆಡ್ ಬಾಡಿ ಹತ್ರ ಐತೆ ಅಂತೇಳಿ ತೋರಿಸ್ತಾ ಇದ್ದಾರೆ ಈ ಹಾ ಪೊಲೀಸ್ನವರು. ಹಾ ಹೌದು. ಇದು ಎಷ್ಟರ ಮಟ್ಟಿಗೆ ಆಮೇಲೆ ಸರಿ ಸರ್? ಒಳ ಉಡುಪುನು ಕೂಡ ಅವರೇ ಅಲ್ಲಿಂದ ಮನೆಯಿಂದನೇ ತಂದು ಹಾಕಿದ್ದು ಅದು. ಸರ್ ಇದು ಒಂದು ಗೊಂದಲಮಯ. ಯಾಕೆ ಗೊತ್ತಾ ಸರ್? ಹೌದು, ಕೆಲವೊಂದು ಮಾಧ್ಯಮದಲ್ಲಿ ಇವರು ಯಾರೋ ಪೊಲೀಸರೇ ತಂದು ಒಳ ಉಡುಪು ಅವ್ರ ಮನೆಯಿಂದ ತಂದು ಇವರೇ ಹಾಕಿದ್ದು ಅದು. ಇವ್ರು ಹಾಕಿದ್ ಸತ್ಯ ಸರ್. ಅದರಲ್ಲಿ ಏನಂತಾರೆ ಹೌದು. ಗೊತ್ತಾ, ರುದ್ರಮುನಿ ಅವರು ಹ್ಮ್ ನೋಡಿ ಅಷ್ಟೊಂದು ಅತ್ಯಾಚಾರ ಆಗಿದೆ, ಹುಡುಗಿ ಸತ್ತೋಗಿದ್ದಾಳೆ ಅಂತ ಟೈಮಲ್ಲಿ ಇವ್ರ ಚೆಡ್ಡಿಗೆ ಸ್ಟಿಚ್ ಹಾಕ್ತಾರ, ಆ ಟೈಮಲ್ಲಿ ಅದು ಬರುತ್ತಾ? ಇವರೆಲ್ಲ ಕಟ್ಟು ಕತೆ ಅಂತ ಹೇಳ್ತಿದಾರೆ. ಅದೆಲ್ಲ ಅಲ್ಲ ಸರ್, ಹೇಳ್ಬಾರ್ದ್ರಿ. ಹೌದು, ಅವರು ಕತ್ತೆ ಕಾಯಕ್ ಹೋಗ್ಬೇಕು, ಕತ್ತೆ ಕಾಯ ಕೆಲಸ ಮಾಡ್ಬೇಕು ಅವರು. ಅಲ್ಲ ಸರ್, ಅಲ್ಲಿ ಚೀಟಿ ತಗೊಂಡ್ ಬಂದ್ರಲ್ಲ, ಅದಕ್ಕೆ ಆ ಚೀಟಿ ಅಲ್ಲಿರೋ ತಟ್ಟಿಗೆ ಅವ್ರಿಗೆ ಡೌಟ್ ಬಂದು ಸೌಜನ್ಯ ಅವರ ತಾಯಿನೋ ಇಲ್ಲ ಪುರಂದರ ಗೌಡ್ರ ಹೇಳ್ತಕ್ಕಂಥ ಮಾಹಿತಿ, ಹ್ಮ್ ಅವ್ರಿಗೆ ಡೌಟ್ ಬಂದತ್ತೆ. ಡೌಟ್ ಬಂದಿದ್ದಕ್ಕೋಸ್ಕರನೇ ಅವರು ಟಿಚ್ ಮಾಡಿ ಕಳಿಸಿದ್ದಾರೆ. ಹೌದು ನೋಡೋಣ ಮುಂದೆ ಒಂದಿನ ಏನಾಗುತ್ತಿದೆ. ಯಾಕಂದ್ರೆ ಫೋನ್ ನಂಬರೇ ಇಲ್ಲಿ ಮನೆ ಕಿತ್ಕೊಂಡೋಗಿರ್ತಕ್ಕಂಥ ನಂಬರ್ ಶವ ಹತ್ರ ಸಿಕ್ಕತ್ತೆ. ಅಂದ್ರೆ ಹಾ. ಇದರಲ್ಲಿ ಪೊಲೀಸರ ಕೈವಾಡ ಸಮೇತ ಇದೆ ಎಂಬುದು ಮೇಲ್ನೋಟ ಕಾಣ್ತಾ ಇದೆ ನಮಗೆ. ಇಲ್ಲ, ಪೊಲೀಸರೇ ಕೈವಾಡ ಫುಲ್ ಇದೆ, ಅವ್ರದೇ ಇದೆ ಅದು. ಹ್ಮ್ ಪೊಲೀಸರೇ ಆಗ ಅವರೇ ಮಾಡಿದ್ದು. ಆರೋಪಿ ಹುಡುಕ್ಬೇಕಂದ್ರೆ 10 ನಿಮಿಷದಲ್ಲಿ ಹುಡುಕ್ಲಿಕ್ಕೆ ಆಗ್ತದೆ ಅಲ್ಲಿ. ಹ್ಮ್ ಅಲ್ಲ ನೋಡಿ 15 ಅದ್ರಲ್ಲಿ ನಿಮಿಷ ಸಾಕು. ಅಲ್ಲ ನೋಡಿ ಅದನ್ನ ಹೇಳ್ತಿದಾರೆ, ನಾವ್ ಒಳ ಉಡುಪು ನೋಡಿ ಬರೀ ಮ್ಯಾಚ್ ಮಾಡಕ್ ತಂದಿದ್ವಿ, ಮ್ಯಾಚ್ ಮಾಡಕ್ ತಂದಿದ್ರೆ ಓಕೆ, ಅದನ್ನ ಕೋರ್ಟಲ್ಲಿ ಹಾಕಿ ಇದೇ ಇತ್ತು ಅಂತ ಸಬ್ಮಿಟ್ ಮಾಡ್ಬೇಕು. ಅಂದ್ರೆ ಅಲ್ಲಿ ಯಾವ್ದೋ ವೀರಾಣುಗಳು ಸಿಗಬಾರ್ದು, DNA ಸಿಗಬಾರ್ದು. ಹೌದೌದು, ಸಾಕ್ಷಿ ನಾಶ ಮಾಡಿರ್ತಕ್ಕಂಥದ್ದು ಅವರೇ ಮೇನು. ಸಾಕ್ಷಿ ನಾಶ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ಅವರಿಗೆ ಅವ್ರು ಅವಾಗ್ನಿಂದನೂ ಮಾಡ್ತಾ ಬಂದಿದ್ದು ಅದೇನೆ, ಹ್ಮ್ 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 ಹ್ಮ್. ಕೆಲವಾರು ಸಾಕ್ಷಿ ನಾಶ ವರ್ಷಗಳಿಂದ ಮಾಡೋದು ಅಷ್ಟೇ. ಅಂದ್ರೆ ಈ ಕೇಸಲ್ಲಿ ಮೇಲ್ಸ ಮುನ್ನೆಲೆಗೆ ಬರಬಾರ್ದು ಅಂತ. ಮುನ್ನಲ್ಲಿ ಬರಬಾರ್ದು, ಸಾಕ್ಷಿ ನಾಶ ಮೊದ್ಲೇ ಮಾಡ್ತಾರೆ ಅವರು. ಅಂದ್ರೆ ಆದ್ರೆ ಸರ್ ನಮ್ಮಲ್ಲಿ ಎಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂದ್ಮೇಲೆ ಈ ಹ್ಮ್ ಅಧಿಕಾರಿಗಳು ಇದ್ದಾರಲ್ಲ, ಹ್ಮ್ ಇವರು ಅಧಿಕಾರಿಗಳು ಅಂತ ಹೇಳಿದ್ಮೇಲೆ ಕಾನೂನು ಒಂದೇ ಅಂತ ಹೇಳ್ಕೊಂಡು ಇವ್ರು ಕಾನೂನು ಒಂದೇ ಅಂದ್ಮೇಲೆ ಯಾರೇ ವ್ಯಕ್ತಿ ಆದ್ರೂ ಅದನ್ನ ಸರಿಪಡಿಸುವಂತದ್ದು ಪೊಲೀಸರ ಕೈಯಲ್ಲಿ ಇರ್ತದೆ ಅದು. ಹೌದು ಸರ್, ಹೌದು ಹೌದು ಅಲ್ವಾ? ಹೌದಲ್ವಾ? ಕನ್ಫರ್ಮ್ ಸರ್. ನೋಡಿ, ಅದು ಅವ್ರ ಕೈಯಲ್ಲಿ ಇರುತ್ತೆ. ಹಿಂದೆಲ್ಲ ನೋಡಿ ಎಂತೆಂತ MP MLA ಎಲ್ಲರೂ ಜೈಲಿಗೆ ಹೋಗಿ ಬಂದಿದ್ದಾರೆ. ಹೌದು. ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅವ್ರು ಹೋಗಿ ಬಂದ್ರು ಅವ್ರು ಜೈಲಿಗೆ. ಅವ್ರಿಗೆ ಗೊತ್ತಾಯ್ತು ಜನರಿಗೆ, ಇವ ಆರೋಪಿ ಹ್ಮ್ ಮಾಡಿದಾನ ಅಂತ ಹೇಳಿ ಗೊತ್ತಿದೆ ಜನರಿಗೆ. ಹೌದು ಹೌದು ಸರ್, ಹೌದು. ಅಲ್ವಾ? ಆದ್ರೆ ಗೊತ್ತಾಗ್ಬೇಕಲ್ಲ ಯಾರು ಅಂತ ಹೇಳಿ, ಹ್ಮ್ ಮತ್ತೆ ಯಾರು ಮಾಡಿದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಹ್ಮ್ ಹ್ಮ್ ಗೊತ್ತಾಗ್ಲಿಕ್ಕೆ ಆಗ್ತದ? 10 ನಿಮಿಷಲ್ಲಿ ಮಾಡ್ಲಿಕ್ಕೆ ಆಗ್ತದ ಅದೇ ಕೆಲಸ? ಸರ್ ಮಾಡ್ತಾ ಇಲ್ಲ. ಹ, ಸರ್ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ 1-2 ದಿನ ಮುಂಚಿತವಾಗಿ ಅಲ್ಲಿ ಒಂದೇನೋ ಕ್ರಿಕೆಟ್ ನಡೀತಾ ಇತ್ತಂತ ಸರ್, ಅದೇ ಹ, ಒಂದು ಊರಲ್ಲಿ ಹ. ಬೆಳ್ತಂಗಡಿ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಸರ್? ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ನಂಗೇನ್ ಮಾಹಿತಿ ಗೊತ್ತಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಉಂಟು. ಹ್ಮ್ ಹ್ಮ್ ಅದೇನು ಕೇಳಲಿಲ್ಲ. ಕೆಲವೊಂದು ವಿಷಯ ಎಲ್ಲ ಗೊತ್ತುಂಟು ನಂಗೆ, ಅಲ್ಲಿದೆಲ್ಲ ನಡೆದಿದ್ದು. ಹ್ಮ್ ಹ್ಮ್ ಕೆಲವೊಂದು ವಿಷಯ ಎಲ್ಲ ನಂಗೆ ಸ್ವಲ್ಪ ಕಮ್ಮಿ ಗೊತ್ತಾಯ್ತು ಅಲ್ಲಿ. ಇಲ್ಲ ಅಲ್ಲಿ ಆ ಪಂದ್ಯ ನಡೆಯೋ ಹೊತ್ತಿನಲ್ಲಿ ಒಟ್ಟನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ಮಾಹಿತಿ ನಾನು ಹೇಳ್ತಕ್ಕಂಥದ್ದು. ಯಾಕಂದ್ರೆ ನಾವು ಲೋಕಲ್ ನೋಡಿಲ್ಲಲ್ಲವ, ನಾವು ಇಲ್ಲಿ ಹೌದೌದು, ದೂರ ಲೋಕಲ್ ಆದ್ರೆ ಗೊತ್ತಿರುತ್ತೆ. ಹೌದು ಸರ್. ಆ ಪಂದ್ಯ ನಡೆಯೋ ಹೊತ್ತಾಗ ಅಲ್ಲಿ ಹರ್ಷೇಂದ್ರ ಹೆಗಡೆ ಮತ್ತೆ ತಿರ್ಗಾ ಅವ್ರ ಮಕ್ಕಳು ಇಬ್ರು ಅಲ್ಲಿ ಇದ್ರು ಅವತ್ತಿನ ದಿನ ಅಂತ ನ್ಯೂಸ್ ಇದೆ. ಹಾ ಅದು ಎಷ್ಟು ಸರಿನೋ ಸುಳ್ಳ ಗೊತ್ತಿಲ್ಲ. ಅಲ್ಲಿ ಅವತ್ತು ಪತ್ರಿಕೆ ಸಮೇತ ಪ್ರಿಂಟ್ ಆಗಿದೆ, ಅದ್ರ ಪ್ರಕಾರನೇ ಪ್ರಿಂಟ್ ಆಗಿದೆ. ಅದ್ರ ಮಾಹಿತಿನ ನಾನು ಹೇಳ್ತಕ್ಕಂಥದ್ದು. ಹೌದೌದು ಸರ್. ಇವ್ರು ನೋಡಿದ್ರೆ ಅವರು ದೊಡ್ಡಪ್ಪ, ಅವರು ದೊಡ್ಡ ಧನಿಗಳು, ನಮ್ಮ ಹಾ ಮಗು ಅಮೆರಿಕದಲ್ಲಿ ಹೋಗಿ ಅದ್ಯಾವ್ದೋ ಬೇರೆ ದೇಶದಲ್ಲಿ ಇದೆ, ಇದನ್ನ ಇದ್ದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾ ಅದೆಲ್ಲ ಗೊಂದಲಮಯ. ಅದು ಟಿಕೆಟ್ ಮಾತ್ರ ತೋರಿಸ್ತಾ ಇಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ. ಹೌದು ಸರ್, ಅದೆಲ್ಲ ತಪ್ಪುಂಟ್ರಿ, ಅದು ತುಂಬಾ ತಪ್ಪುಂಟು ಅವ್ರದ್ದು. ಹ್ಮ್ ಸರ್ ಇವಾಗ ಏನು ಅಕ್ವಿಟಲ್ ಕಮಿಟಿ ರಚನೆ ಆಗಿದೆ ಅಂತ ಸರ್. ಈಗ ಅದೇ ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗಿದೆಯಲ್ಲ, ಹೌದು ಸರ್, ಹೌದು. ಇವಾಗಾದ್ರೂ ನ್ಯಾಯ ಸಿಗ್ಬೋದಾ ಸರ್? ನಿಮಗೆ ಅನ್ಸುತ್ತಾ ನ್ಯಾಯ ಸಿಗುತ್ತಂತ? ಸುಪ್ರೀಂ ಕೋರ್ಟ್ ಹೋದ್ಮೇಲೆ ನ್ಯಾಯ ಸಿಗ್ತದೆ ಅಂತ ನಂಗೆ 100% ಡೌಟ್ ಇದೆ. ಸಿಗ್ತದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೇಲೆ ಎಲ್ಲರೂ ಹೋಗುದು ಲಾಸ್ಟಿಗೆ ಸುಪ್ರೀಂ ಕೋರ್ಟ್ಗೆಲ್ಲ. ಹೌದು ಸರ್, ಹೌದು ಹೌದು ಹೌದು. ಪ್ರತಿಯೊಬ್ರು ಎಲ್ಲೂ ಕೆಳಗ ಮಟ್ಟದಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಹೋಗುದು ಸುಪ್ರೀಂ ಕೋರ್ಟಿಗೆ ಅಲ್ಲ.
ಒಟ್ಟೆ ಅಲ್ಲೇ ನಿಮಗೆ ಪಕ್ಕ. ಒಟ್ಟೆ ಹಾ ನಿಮ್ಗೆ ಅನ್ಸುತ್ತೆ ಒಟ್ಟೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸಿಗತ್ತೆ ಸಿಗತ್ತೆ. ದೌರ್ಜನ್ಯಕ್ಕೆ ಒಳಗಾದವರಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ, ಸೌಜನ್ಯ ಒಬ್ಳಿಗಲ್ಲ. ಹೌದು 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 ಸರ್ ಹೌದು ನಮಗೆ ಹೌದು. ಸೌಜನ್ಯ ಒಬ್ಳಿಗೆ ಸಿಕ್ಕರೆ ಸಾಕು ಸರ್, ಎಲ್ಲರಿಗೂ ಸಿಗುತ್ತೆ ಸರ್ ನ್ಯಾಯ. ಹೌದೌದು ಇದು ಸತ್ಯ ಇದು. ಹೌದು ಸರ್ ಸತ್ಯ ನಾವು ಸರ್. ಉತ್ತರ ಕರ್ನಾಟಕದವ್ರು ಸರ್ ನಾವು. ಹಾ, ಹೌದು ದಕ್ಷಿಣ ಕನ್ನಡ ಎಲ್ಲಿಗೆ, ನಾವು ಅಲ್ಲಿ ಆಗಿರ್ತಕ್ಕ ಅನ್ಯಾಯಗಳ ಬಗ್ಗೆ ನಾವು ಧ್ವನಿ ಎತ್ತಾ ಇದೀವಿ. ಹೌದೌದು ಕರೆಕ್ಟ್ ಕರೆಕ್ಟ್. ನಮಗೇನ್ ಬೇಕಿತ್ತು ಸರ್, ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಶ್ರದ್ಧಾ ಕೇಂದ್ರದಿಂದ ಇಂಥವ್ರೆಲ್ಲ ದುರಾಳಿತ ಹೌದು ನಡೀತಾ ಇದಾರೆ, ಇದ್ರ ಬಗ್ಗೆ ನಮಗೆ ಹೌದು ಕ್ಲಾರಿಟಿ ಬೇಕು. ಇಲ್ಲಿ ಯಾವುದೇ ಹೌದು ಒಂದು ಅನ್ಯಾಯ ನಡಿಬಾರ್ದು ಅಂತೇಳಿ ನಾವು ಧ್ವನಿ ಎತ್ತಾ ಇರೋ ಸರ್ ನಾವು. ಹೌದೌದು ಹೌದು ಸರ್ ಹೌದು. ಇದ್ರಲ್ಲಿ ಹೌದೌದು ನಾವ್ ಇದ್ರಲ್ಲಿ ದುಡ್ಡು ಮಾಡಕ್ ಬಂದಿಲ್ಲ, ಇನ್ನೊಂದಿಲ್ಲ, ಇಲ್ಲ ನಮ್ಗೆಲ್ಲ ಇಲ್ಲ ಆಫರ್ ಇಲ್ಲ ಬಂದು ನಾವು ಆಫರ್ಗೆಲ್ಲ ತಲೆ ಕೆಡಿಸ್ಕೊಂಬಲ್ಲ ಸರ್ ನಾವು. ಇಲ್ಲ. ಆಫರ್ ಆಫರ್ ತುಂಬಾ ಬರ್ತದೆ, ಎಲ್ಲರೂ ಮಾತಾಡ್ರೆ ಆಫರೇ ಬರುದು ಅದು. ಇದರಲ್ಲಿ ಸರ್ ಹ, ಹೇಳಿದ್ರ ಸರ್, ಸೌಜನ್ಯ ಹ. ಕೇಸಲ್ಲಿ ಬೇಜಾನ್ ಇದೆ ಸರ್, ಬೇಜಾನ್ ಆಟ ಆಡಿದ್ದಾರೆ. ಹೌದು ಕುಡ್ಲ ಪಕ್ಕ ರಾಂಪೇಜ್ ಇದಾರೆ ಸಂತೋಷ್. ಹ್ಞೂ ಸರ್, ಹ್ಞೂ ಸರ್. ಅವರೆಲ್ಲ ಅವ್ರದ್ದು ಹೇಗೆ, ಅವರೆಲ್ಲ ಯಾವತ್ತೂ ಬಗ್ಗುದೇ ಇಲ್ಲ ಅವರು. ಬೊಗೋದಿಲ್ಲ ಸರ್. ನಮ್ಮ ಇವರು ಕೂಡ್ಲ ರಾಂಪೇಜ್ ಅಜಯ್ಗಾದ್ರೆ ಲಕ್ಷಗಟ್ಲೆ ಹೌದು ಆಫರ್, 50 ಲಕ್ಷ, 35 ಲಕ್ಷ, ಕೋಟಿ ಹೌದು ತನಕ ತುಂಬಾ ಬಂದಿತ್ತು ತುಂಬಾ ಆಫರ್. ಕುಡ್ಲ ರಾಂಪೇಜ್ ಅವ್ರು ಹೇಗೆ ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ಸತ್ಯವಾಗಿ ಕೆಲಸ ಮಾಡೋದು ಅವ್ರು. ಅಷ್ಟೇ ಸರ್, ಅಷ್ಟೇ. ಇವತ್ತಿರೋಣ ಸರ್, ನಾಳೆ ಹೋಗೋಣ. ಹೌದು ಇವತ್ತು ನಮ್ಮದು, ಇವತ್ತು ಕರೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡೋಣ. ಹೌದೌದು. ಹ್ಮ್ ಯಾವಾಗ ಅವ್ರು ಯಾವಾಗ 2012ರಿಂದನೂ ಅವರು ಹ್ಮ್ ತುಂಬಾ ಹೋರಾಟ ಮಾಡಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಹ್ಮ್ 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 ಹ್ಮ್. ತುಂಬಾ ಹೌದಾ? ಒಬ್ಬರೇ ನಿಂತು ಹೋರಾಟ ಮಾಡಿದ್ದಾರೆ ಅವರು. ಹ್ಮ್. ಈ ಸರಿ ಸರಿ. ಮಾಧ್ಯಮದವರೆಲ್ಲ ಅವ್ರ ಮೇಲೆ ತಿರುಗಿ ಬಿದ್ದಿದ್ರು, ಅವ್ರು ಹಂಗ ಇದು ಮಾಡ್ತಾ ಇದ್ದಾನೆ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು, ಆದ್ರೂ ಅವ್ರು ಯಾರಿಗೂ ಹೆದರ್ಲಿಲ್ಲ, ಜಗ್ಲೇ ಇಲ್ಲ ಅವರು. ಜಗ್ಲೇ ಇಲ್ಲ ಒಂದು, ಮತ್ತ ಅವ್ರನ್ನ ಹೊಡೆದ ಸಾಯಿಸ್ಬೇಕಂಬ ಒಂದು ಉದ್ದೇಶದಿಂದ ಬಂದಿದ್ರು, ಅದು ಕೂಡ ಆಗ್ಲಿಲ್ಲ. ಅದೇ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿನೇ ಕಾಪಾಡಿತು. ಹೌದೌದೌದೌದು. ಅವನಿಗೆ ಅಲ್ಲಿ ಪಂಗಾಳದಲ್ಲಿ ಇದ್ ಮಾಡಿದ್ರು ಅವರಿಗೆ. ಹ, ನೋಡಿ ಸರ್, ಸತ್ಯ ಧರ್ಮ ಪರವಾಗಿ ನಿಂತ್ಕೊಂಡ್ರೆ ಯಾವ್ದೋ ದೇವ್ರ ಮುಖಾಂತರನೋ ದಿಂಡ್ರ ಮುಖಾಂತರ ಬಂದು ಕಾಪಾಡುವಂತ ಸತ್ಯ. ಅನ್ಯಾಯಕ್ಕೆ ಇದೇ ಹೋದವ್ರು ಇತ್ತು. ಎಲ್ಲಿ ಬೀದಿ ಹೆಣ ಸಾಯ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಇದರಲ್ಲಿ ಹೌದೌದು. ಸೌಜನ್ಯ ವಿಚಾರದಲ್ಲಿ ಅನ್ಯಾಯ ಹ್ಮ್. ಯಾರು ಮಾಡ್ತಾರೋ ಅವ್ರು ಬೀದಿ ಹೆಣ ಆಗೋದಂತೂ ಪಕ್ಕ ಸರ್. ಇದು ಯಾವ್ದೋ ಹೌದೌದೌದು. ಮುಖಾಂತರವಾಗಿ, ಯಾವ್ದೋ ಆಕ್ಸಿಡೆಂಟ್ ಮುಖಾಂತರವಾಗಿ, ಬೇರೆ ಮುಖಾಂತರವಾಗಿ ಸಾಯ್ದಂತೂ ಹೌದೌದು ಪಕ್ಕ ಸರ್ ಇದರಲ್ಲಿ. ಪಕ್ಕ ಪಕ್ಕ ಪಕ್ಕ. ಹ್ಮ್. ಸರಿ ಸರ್, ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸಿದ್ದೀರಿ. ಮತ್ತೇನಾದ್ರು ಆಯ್ತು. ಬೇಕಾದ್ರೆ ಮಾಹಿತಿಗೋಸ್ಕರ ಫೋನ್ ಮಾಡ್ತಿರ್ತೀವಿ ಸರ್. ಸ್ವಲ್ಪ ಓಕೆ ಅಲ್ಲಿ ಓಕೆ ಸರ್. ಸ್ಥಳೀಯವಾಗಿ ಓಕೆ ಏನ್ ಓಕೆ ಏನ್ ಓಕೆ. ನಡೀತಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇರಿ ಸರ್. ಸರ್ ಯೂಟ್ಯೂಬ್ ಅಲ್ಲಿ ಆಯ್ತು. ಹಾಕ್ಬೋದಲ್ಲ ಸರ್, ನೀವು ಹಾಗೆ ನೀವು ಹಾಕಿ ಹಾಕಿ ಮಾತಾಡ್ತಾ. ತೊಂದ್ರೆ ಇಲ್ಲ, ಹಂಗೇನಿಲ್ಲ ಹಾಕಿ. ಹ್ಞೂ ತೊಂದ್ರೆ ಇಲ್ಲ. ಸರಿ ಸರ್. ಓಕೆ ಸರ್, ಓಕೆ ಥ್ಯಾಂಕ್ ಸರ್ ಯು. ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು.